ವಕ್ತ ಅದಾಲತ್ ಮಾಡಿದ್ದು ನಮ್ಮ ಜಮೀರ್ ಅಹಮದ್ ಸಾಹೇಬ್. ಇದಕ್ಕಿಂತ ಮೊದಲ ಎಲ್ಲಾ ಮಿನಿಸ್ಟರ್ ಇದ್ರು ವಕ್ದೊಳಗೆ. ಈ ವಪ್ ಕೈದೇತ್ ನಂದು ವಪ್ ಮಾಡ್ಲಾಕತ್ತಾರ. ವಪ್ ಸಲುವಾಗಿ ನಿಮ್ದು ಆಸ್ತಿ ಇದ್ರೆ ನೀವು ತಗೋರಿ, ರೈತರ ಆಸ್ತಿಗೆ ಯಾರು ಅನ್ಯಾಯ ಮಾಡಂಗಿಲ್ಲ, ರೈತರ ಸಲುವಾಗಿ ಹೋರಾಟ ಮಾಡ್ತೀನಂತ ಇದು ದಿಕ್ ತಪ್ಸುದ್ ಬಿಡ್ರಿ. ನಗರದ ಅಭಿವೃದ್ಧಿ ಮಾಡ್ರಿ. ಅಭಿವೃದ್ಧಿ ಏನೂ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ನಳ ಇಲ್ಲ, 8 ದಿವ್ಸಕ್ಕೊಮ್ಮೆ ನೀರು ಬರ್ಲಾಕತ್ತೈತಿ. ಸುಮ್ ನಮ್ಮ MB ಪಾಟೀಲ್ ಸಾಹೇಬರು ಕೆರೆ ತುಂಬಿದ್ರು ಬ್ಯಾಸ್ಗ್ಯಾಗ, ನೀರ್ ಬತ್ತು. ನೀರಿನ ಸಲುವಾಗಿ ಹೋರಾಟ ಇಲ್ಲ, ಏನೂ ಇಲ್ಲ. ಬರೇ ಏನರೇ ಯಾರೇ ಮಿನಿಸ್ಟರ್ ಬಂದು ಒಂದ್ ಕೈ ಇದು ಅಪ್ಪ ಅದಾಲತ್ ಏನ ನಾವು ನೀವು ಇದ್ದಾಗಿಂದಿಲ್ಲ, ಮೊದಲಿಂದ ಅದು ಏನ ನಮ್ಮ ಅಪ್ಪಂದಿಲ್ಲ, ಏನ ಬಸನಗೌಡ್ರ ಅಪ್ಪಂದಿಲ್ಲ. ಇದು ದೇಶದ ಆಸ್ತಿ ಅದ. ದೇಶ ಉಳಿಬೇಕಾದ್ರೆ ಎಲ್ಲಾರು ಕೂಡಿ ಮಾಡ್ಬೇಕಾಗ್ತೈತಿ. ಅದು ಬಿಡೋದು ಎದರ ಸಲುವಾಗರೆ ಹೋರಾಟ ಮಾಡೋದು, ಏನರೇ ಒಂದು ದಾಂಧಿ ಎಪ್ಸೋದು ಮಾಡೋದು. ನೀವು ಏನೇನು ಮಾಡಿರಿ? ಹರ್ಷ ಶೆಟ್ಟಿ ಮತ್ತು ಶೆಟ್ಟನವ್ರು ಇದ್ದಾಗ ಸಿದ್ಧ ಸಿರಿಲಿಂದೆ ನೀರಿನ ವಾಟರ್ ಫಿಲ್ಟರ್ ಕೊಟ್ಟಿರಿ. ಎಷ್ಟು ಫಿಲ್ಟರ್ ಕೊಟ್ಟಿರಿ? ಒಂದು ರೋಡ್, ಒಂದು ವಿಶ್ವೇಶ್ವರ ಸರ್ಕಲ್ ನಿಂದ ರೋಡ್ ಬರ್ತೈತಿ RTO ಆಫೀಸ್ ತನ. ಅದೇ ರೋಡ್ ಮತ್ತೆ RTO ಆಫೀಸ್ಲಿಂದ ವಿಶ್ವೇಶ್ವರ ಸರ್ಕಲ್ ತನ ಹೋಗ್ತೈತಿ. ಹಿಂಗ ಎಷ್ಟು ಬಿಲ್ ಎತ್ತೀರಿ, ಏನೇನು ಮಾಡಿರಿ, ನೀವು ಏನೇನು ಗಪ್ಲಾ ಮಾಡಿರಿ? ನೀವು ಅದು ಮಾಡೋದು ಬಿಟ್ಟು ನಗರದೊಳಗೆ ನಮ್ಮ ರೋಡ್ಗಳು ಡ್ಯಾನೇಜ್, ತಾಜ್ಬುಡಿ ನೀರು ಪೂರಾ ಹರ್ಲಾಕತ್ತೈತಿ. ಅಲ್ಲಿ ನೀರು ಪೂರಾ ರೋಡ್ ಮ್ಯಾಗ ಮಿನಾಕ್ಷಿ ಚೌಕ್ತನ ಬರ್ಲಾಕತ್ತೈತಿ. ನೋಡವ್ರ ಇಲ್ಲ, ಕೇಳವ್ರ ಇಲ್ಲ ಅಂದ್ರ ಏನರೇ ಮಾಡುದು, ಎದರ ಸಲುವಾಗರೇ ಹೋರಾಟ ಮಾಡೋದು. ಹೋರಾಟ ಮಾಡಿ ನೀವು, ನಿಮ್ಮ ಹಕ್ಕದ, ನಮ್ದು ಹಕ್ಕದ. ಮೊದಲ ನಿಮ್ಗೆ ಜನ ಅರಸ್ತಂದಾರ, ಸ್ವಚ್ಛತೆ ಮಾಡ್ರಿ, ರೋಡ್ ಮಾಡ್ರಿ, ಡ್ಯಾನೇಜ್ ಮಾಡ್ರಿ, ನಳ ಮಾಡ್ರಿ. ಮತ್ ಕೇಳ್ರಿ, ಡೇಟ್ ನಾವು ಡಿಸ್ಕಸ್ ಮಾಡಿ ಶೆಡ್ಯೂಲ್ ಮಾಡ್ತೀವಿ. ಶೆಡ್ಯೂಲ್ ಮಾಡಿ ಪ್ರತಿಭಟನಾ ರ್ಯಾಲಿ ಹಮ್ಕೊಳ್ತೀವಿ. ನಮ್ಮ ಹಿರಿಯರೆಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡ್ತಾರ. ಅದನ್ನ ಭ್ರಷ್ಟಾಚಾರ ಮಾಡಿದ್ದಾರೆ, ಯತ್ನಾಳ್ ಬಸನಗೌಡ್ರ ದಿಕ್ ತಪ್ಸುದು ತಡೆ ಹಿಡಿಬೇಕು ಜಿಲ್ಲಾಡಳಿತ. ಒಂದನೇದು ಅವ್ರ ಬಾಯಿ ಬಂದ್ ಮಾಡ್ಬೇಕು. ಎರಡನೇದು, ಮೂರನೇದು ಅವ್ರದ್ದು ಎಲ್ಲಾ ಭ್ರಷ್ಟಾಚಾರ ಬಯಲಿಗಿಳಿಸಿ ಅವ್ರಿಗೆ ಅವ್ರ ಮೇಲೆ ಜಿಲ್ಲಾಧಿಕಾರಿ ಸ್ವಯಂ ಪ್ರೇರಿತ FIR ಮಾಡಿ ಅವ್ರನ್ನ ಪರಪ್ಪನಾಗರಕ್ಕೆ ಇಲ್ಲ ಖಾಜಾಮೀನ್ ದರ್ಗಾ ಜೈಲಿಗೆ ಕಳ್ಸೋ ವ್ಯವಸ್ಥೆ ಮಾಡ್ಬೇಕು. ಮತ್ತ ಈ ಸರ್ಕಾರ ಈಗ ದೀನ ದಲಿತರ ಅಲ್ಪಸಂಖ್ಯಾತರ ಸರ್ಕಾರ ಇದೆ, ಬಸನಗೌಡ್ರ ಸರ್ಕಾರ ಅಲ್ಲ. ತಿಕಾ ಮುಚ್ಕೊಂಡ್ ಬಸನಗೌಡ್ರು ಇಲ್ಲೇ ರಾಜಕೀಯ ಮಾಡ್ಬೇಕು. ಇಲ್ಲ ಅಂತಂದ್ರ ಬಸನಗೌಡ್ರಿಗೆ ಹ್ಯಾಂಗ ಕೋಲ್ಹಾಪುರ್ಗೆ ಓಡಿಸಿದೀವಿ, ಈ ಸರ್ತಿ ದಿಲ್ಲಿ ಅಲ್ಲೇ ಕಳಿಸ್ತೇವ್. ಇಲ್ಲ ಅಲ್ಲೇ ಅವ್ರಿಗೆ ಗೊರ್ತದ, ಗೌಡ್ರಿಗೆ ಗೊರ್ತದ, ಗೌಡ್ರಿಗೆ ಗೊರ್ತದ ಎಲ್ಲಿ ಹೋಗ್ಬೇಕು. ಒಂದು ಜನ್ನತಕ ಕಳಿಸ್ತೀವಿ, ಇಲ್ಲ ಪಾಕಿಸ್ತಾನ ಕಳಿಸ್ತೀವಿ. ಯಾವುದು? ಅದಕ್ಕೆ ನ್ಯಾಯಾಲಯ ಅದನ್ನ ತಡೆ ಹಿಡಿದು, ಅದಕ್ಕೆ ಗೌಡ್ರು ಮಾಡಿರೋದು ತಡಿಪಾರನ್ನು ನ್ಯಾಯಾಲಯನ್ನು ಸೆಟಸೈಡ್ ಮಾಡಿದದ. ಇದು ಈ ದೇಶದ ಕಾಯ್ದೆ ಸರ್ವಶ್ರೇಷ್ಠ, ಗೌಡ್ರದ ಹೀನ ಕೃತ್ಯ ಸರ್ವಶ್ರೇಷ್ಠ ಅಲ್ಲ. ಇವತ್ತ ಅದೇ ಗೌಡ್ರ ಎದುರಿಗೆ ನಾನು ನಿಮ್ ಮತ್ತ ಕೋಟ್ ಹಾಕೊಂಡು ಕೂತಿದ್ದೀನಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದೇ ಸರ್ಕಾರ ಅಲ್ಪಸಂಖ್ಯಾತರ, ದೀನ ದಲಿತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂತ ಸಂವಿಧಾನ ಅಡ್ಡಿಯಲ್ಲಿ ನಡೆಯುವಂತ ಸರ್ಕಾರ. ತಿಕಾ ಮುಚ್ಕೊಂಡು ರಾಜಕೀಯ ಮಾಡ್ಬೇಕಷ್ಟೇ 5 ವರ್ಷ. ಅವಾಜ್ ಮಾಡಿದ್ರೆ ಮ್ಯಾಗ ಎಲ್ಲೇ ಗೌಡ್ರು ಹೇಳ್ತಲ್ಲ, ಜನ್ನತ್ ಇಲ್ಲ ಪಾಕಿಸ್ತಾನ, ಎರಡರಾಗ ಒಂದೇ ಹದಿ. ಹೆಂಗೋ ಸಿದ್ಧಶ್ರೀ ಅದ. ಆ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಅವಮಾನಕಾರಿ ಭಾಷಣ ಮಾಡಿದ್ರು. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಎಲ್ಲಿಗೆ ಬಂತು, ಏನ್ ಬಂತು, ಅವ್ರ ಪತ್ರಿಕಾಗೋಷ್ಠಿ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ. ಸಾಹೇಬ್ರ, ನಾವು ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡಂಗಿಲ್ಲ, ಕಂಪ್ಲೇಂಟ್ ಕೊಡ್ಲಾಕ್ ಹೋಗಂಗಿಲ್ಲ. ಅವ್ರು ಏನ್ ಬೈತಾರ ಅದೇ ಬೈತೀವಿ. ನಾವು ಬೈಬಾರ್ದಂತ ಬಿಟ್ಟಿದೀವಿ. ನಾವು ಅವ್ರ ಹಂಗ ನಾಲ್ಗೆ ತಗೋಬಾರ್ದಂತಿದ್ವಿ. ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿದ್ರ ಅವ್ರು ಹೋಗ್ತಾರ, ಒಂದಿಷ್ಟೇ ತಗೋತಾರ. ಅದೇ ನ್ಯಾಯ ಆಗಂಗಿಲ್ಲ. ಅವ್ರು ಏನು ಬೈತಾರ ಅದೇ ಸೇಮ್ ವರ್ಡ್ ನಾವು ಬೈತೀವಿ. ಏನ್ ಅವ್ರ ಅಪ್ಪಂಗ ನಾವು ಅಂಜಂಗಿಲ್ಲ, ಯಾರು ಬೇಕಾದವ್ರು ಬಂದ್ರು ನಾವು ಅಂಜಂಗಿಲ್ಲ. ಅವ್ರೇನ್ ಅವ್ರಿಗೆ ಬೈಲಾಕ್ ಬರ್ತೈತೇನ? ಹರಾಮ್ಕೋರ್ ಸುಳಿ ಮಕ್ಕಳ ಅಂತಾರ, ಅವ ಹರಾಮ್ಕೋರ್ ಸುಳಿ ಮಗ ಇಲ್ಲೇನ? ಮಂದಿಗೆ ಯಾರಿಗಾರ ನಿಮ್ಗೆ ಬೈದ್ರ ಚಲೋ ಆಗ್ತೈತೇನ? ಬೇಡ. ಅವ್ರು ಜಗಳ ಮಾಡೋದಿದ್ದಾರ ಅವ್ರ ಮಕ್ಕಳು ತಗೊಂಡು ನಮ್ ಗೂಡ ಡೈರೆಕ್ಟ್ ಬರ್ಲಿ, ನಾವು ನಮ್ಮ ಮಕ್ಕಳು ತಗೊಂಡು
ಇವ್ರು ಉಳ್ಕಿದವ್ರಿಗೆ ನೀವು ಬೇಡ ಯಾರು ಬೇಡ, ಎಲ್ಲಾರ್ಗ ಯಾಕೆ ಕಾಮ್ದೊಳಗ ಜಗಳ ಹಚ್ಚೋದ್ ಮಾಡ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆಫ್